ನಮಸ್ಕಾರ ಕನ್ಯಾ ರಾಶಿಯವರೇ. ಬ್ರಹ್ಮಾಂಡದ ಅತ್ಯಂತ ರಹಸ್ಯಮಯ ಶಕ್ತಿಯು ಈ ಸಮಯದಲ್ಲಿ ಆಕಾಶಮಂಡಲದಲ್ಲಿ ಒಂದು ಅದೃಶ್ಯ ಸಂಚಲನವನ್ನು ಪ್ರಾರಂಭಿಸಿದೆ ಮತ್ತು ಇದರ ನೇರ ಸಂಬಂಧ ನಿಮ್ಮ ಮುಂಬರುವ ಭವಿಷ್ಯದೊಂದಿಗಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಜುಲೈ 6ರಿಂದ ಜುಲೈ 12ರ ನಡುವೆ ಒಂದು ಅಪರೂಪದ ಮತ್ತು ಪರಮಶಕ್ತಿಶಾಲಿ ಸಂಯೋಗವು ರೂಪುಗೊಳ್ಳಲಿದ್ದು, ಇದು ನಿಮ್ಮ ಜೀವನದ ಸಂಪೂರ್ಣ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ವಿಧಾತನು ಈ 7 ದಿನಗಳೊಳಗೆ ನಿಮ್ಮ ಭಾಗ್ಯದ ರೇಖೆಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಬರೆದಿದ್ದಾನೆ. ಗ್ರಹಗಳ ಚಲನೆಯು ಈ ವಾರ ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ಮತ್ತು ಶುಭ ಸಂಭವಿಸಲಿದೆ ಎಂಬ ಸ್ಪಷ್ಟ ಸಂಕೇತವನ್ನು ನೀಡುತ್ತಿದೆ. ನಮಸ್ಕಾರ ನನ್ನ ಪ್ರೀತಿಯ ಕನ್ಯಾ ರಾಶಿಯ ಅತ್ಯಂತ ಬುದ್ಧಿವಂತ, ಸಂವೇದನಾಶೀಲ ಮತ್ತು ಹೋರಾಟಗಾರ ಸ್ನೇಹಿತರೆ. ನಮ್ಮ ಪವಿತ್ರ ಮತ್ತು ಅಲೌಕಿಕ ಚರ್ಚೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಂದೆ ಹೋಗುವ ಮುನ್ನ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ನಗರದ ಹೆಸರನ್ನು ಖಂಡಿತವಾಗಿ ಬರೆಯಿರಿ. ಮತ್ತು ಹೌದು, ನೀವು ಯಾವುದೇ ಸಮಸ್ಯೆಯಲ್ಲಿದ್ದರೆ ಮತ್ತು ಅದಕ್ಕೆ ಪರಿಹಾರವನ್ನು ಬಯಸುತ್ತಿದ್ದರೆ ನಿಮ್ಮ ಸಮಸ್ಯೆಯ ಸಂಪೂರ್ಣ ವಿವರವನ್ನು ಖಂಡಿತವಾಗಿ ಬರೆಯಿರಿ. ನಾನು ನಿಮ್ಮ ಸಮಸ್ಯೆಯನ್ನು ಗಮನವಿಟ್ಟು ನೋಡಿ ಸರಿಯಾದ ಸಲಹೆಯನ್ನು ನೀಡಲು ಪ್ರಯತ್ನಿಸುತ್ತೇನೆ. ಮತ್ತು ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಡಿ: ಸಣ್ಣ ಮಗು ಹಸಿವನ್ನು ವ್ಯಕ್ತಪಡಿಸಿದಾಗ ಮಾತ್ರ ತಾಯಿ ಅದಕ್ಕೆ ಅನ್ನವನ್ನು ಉಣಿಸುತ್ತಾಳೆ. ಅದೇ ರೀತಿ ಜೀವನವು ನಾವು ಸ್ವತಃ ಮುಂದೆ ಬಂದು ಪ್ರಯತ್ನಿಸಿದಾಗ ಮಾತ್ರ ನೀಡುತ್ತದೆ. ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವುದರಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಿರಂತರವಾಗಿ ಶ್ರಮಿಸುತ್ತಿರಿ, ಏಕೆಂದರೆ ಹಣ, ಯಶಸ್ಸು ಮತ್ತು ಗೌರವ ಯಾವಾಗಲೂ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಪ್ರಯತ್ನಗಳ ಫಲವೇ ಆಗಿರುತ್ತವೆ. ಬನ್ನಿ ಪ್ರಾರಂಭಿಸೋಣ. ಕನ್ಯಾ ರಾಶಿ ಎಂದರೆ ಅದ್ಭುತ ತಾಳ್ಮೆ, ತೀಕ್ಷ್ಣವಾದ ತಾರ್ಕಿಕ ಸಾಮರ್ಥ್ಯ ಮತ್ತು ಪ್ರತಿಯೊಂದು ಚದುರಿದ ಪರಿಸ್ಥಿತಿಯನ್ನು ತನ್ನ ವಿವೇಚನೆಯಿಂದ ವ್ಯವಸ್ಥಿತಗೊಳಿಸುವ ವಿಶಿಷ್ಟ ಕಲೆ. ನೀವು ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಸೋಲೊಪ್ಪಿಕೊಳ್ಳದ ಮತ್ತು ಶಾಂತರಾಗಿದ್ದುಕೊಂಡು ದೊಡ್ಡ ಸವಾಲುಗಳನ್ನು ಎದುರಿಸುವ ವ್ಯಕ್ತಿಯಾಗಿದ್ದೀರಿ. ನಿಮ್ಮ ಆಳವಾದ ತಿಳುವಳಿಕೆ, ನಿಮ್ಮ ಶಿಸ್ತು ಮತ್ತು ಇತರರಿಗೆ ಮಾಡುವ ನಿಮ್ಮ ಜಾಗೃತಿ ನಿಮ್ಮನ್ನು ಇಡೀ ಪ್ರಪಂಚಕ್ಕಿಂತ ಭಿನ್ನವಾಗಿಸುತ್ತದೆ. ಜನರು ನಿಮ್ಮ ಬಾಹ್ಯ ಸರಳತೆಯನ್ನು ನೋಡುತ್ತಾರೆ, ಆದರೆ ನಿಮ್ಮೊಳಗೆ ನಡೆಯುತ್ತಿರುವ ವಿಚಾರಗಳ ಮಹಾಸಾಗರ, ನಿಮ್ಮ ಅದ್ಭುತ ಆಧ್ಯಾತ್ಮಿಕ ಶಕ್ತಿ ಮತ್ತು ನಿಮ್ಮ ಅಡಗಿರುವ ನಾಯಕತ್ವದ ಸಾಮರ್ಥ್ಯವನ್ನು ಸಾಕ್ಷಾತ್ ದೇವರ ಕೃಪೆಯಿರುವವರು ಮಾತ್ರ ಅರ್ಥಮಾಡಿಕೊಳ್ಳಬಲ್ಲರು. ನಿಮ್ಮ ಇದೇ ಆಂತರಿಕ ಶಕ್ತಿಯು ಈ ವಾರ ನಿಮಗಾಗಿ ಭಾಗ್ಯದ ಸಂಪೂರ್ಣ ಹೊಸ ಮತ್ತು ದಿವ್ಯ ಮಾರ್ಗವನ್ನು ಸಿದ್ಧಪಡಿಸುತ್ತಿದೆ. ಈಗ ತುಂಬಾ ಗಮನವಿಟ್ಟು ಕೇಳಿ, ಏಕೆಂದರೆ ಬ್ರಹ್ಮಾಂಡವು ಈ ವಾರ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ನಿಯತಿಯನ್ನು ಬದಲಾಯಿಸಲು ಸಿದ್ಧತೆ ನಡೆಸುತ್ತಿರುವ ಆ ಪರದೆಯನ್ನು ನಾನು ಈಗ ಸರಿಸಲಿದ್ದೇನೆ. ಆಕಾಶಮಂಡಲದಲ್ಲಿ ಈ ಸಮಯದಲ್ಲಿ ಗ್ರಹಗಳ ಒಂದು ವಿಶೇಷ ಗೋಚಾರ ಸ್ಥಿತಿಯು ನಿರ್ಮಾಣವಾಗುತ್ತಿದೆ. ಇದರ ಮುಖ್ಯ ಕೇಂದ್ರಬಿಂದು ನಿಮ್ಮ ರಾಶಿಯಾಗಿದೆ. ಈ ವಾರದ ಆರಂಭದಲ್ಲಿ, ಅಂದರೆ ಜುಲೈ 6ರ ಬೆಳಗಿನಿಂದಲೇ ನಿಮ್ಮೊಳಗೆ ಒಂದು ಅದ್ಭುತ ಮಾನಸಿಕ ಸ್ಪಷ್ಟತೆಯು ಅನುಭವಕ್ಕೆ ಬರಲಾರಂಭಿಸುತ್ತದೆ. ಇದಕ್ಕೆ ಕಾರಣವೇನೆಂದರೆ, ನಿಮ್ಮ ರಾಶ್ಯಾಧಿಪತಿಯಾದ ಬುಧದೇವನು ಈ ಸಮಯದಲ್ಲಿ ತನ್ನ ಸ್ಥಿತಿಯನ್ನು ಬಲಪಡಿಸಿಕೊಳ್ಳುತ್ತಾ ಸೂರ್ಯ ದೇವನೊಂದಿಗೆ ಬುಧಾದಿತ್ಯ ಪ್ರಭಾವವನ್ನು ಹೆಚ್ಚಿಸುತ್ತಿದ್ದಾನೆ. ಇದರೊಂದಿಗೆ ಜುಲೈ 7ರ ಮಧ್ಯಾಹ್ನ ಆಕಾಶಮಂಡಲದಲ್ಲಿ ಚಂದ್ರನ ಗೋಚಾರವು ನಿಮ್ಮ ಉಚ್ಚಭಾವಕ್ಕೆ ಬಲವನ್ನು ನೀಡುತ್ತದೆ. ಇದರಿಂದ ಒಂದು ಪರಮಶಕ್ತಿಶಾಲಿ ರಾಜಯೋಗವು ಪೂರ್ಣ ಪ್ರಮಾಣದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಕೆಲಸ ಮಾಡುತ್ತದೆ. ಆದರೆ ಕಥೆಯಲ್ಲಿ ಅಸಲಿ ರೋಮಾಂಚನ ಮತ್ತು ದಿವ್ಯ ತಿರುವು ಜುಲೈ 9ರ ಮಧ್ಯರಾತ್ರಿ ಬರಲಿದೆ. ಜುಲೈ 9ರಂದು ಸಾಕ್ಷಾತ್ ಭಾಗ್ಯದ ವಿಧಾತ ದೇವಗುರು ಬೃಹಸ್ಪತಿ ಮತ್ತು ಶುಕ್ರ ದೇವನ ಕಿರಣಗಳು ಒಂದು ವಿಶೇಷ ಕೋನದಲ್ಲಿ ಒಟ್ಟಾಗಿ ಅಖಂಡ ಸಾಮ್ರಾಜ್ಯ ಯೋಗ ಮತ್ತು ಲಕ್ಷ್ಮೀ ನಾರಾಯಣ ಯೋಗದ ಅತ್ಯಂತ ಪವಿತ್ರ ರೂಪವನ್ನು ನಿರ್ಮಿಸಲಿವೆ. ಇದರ ನೇರ ಮತ್ತು ಸ್ಪಷ್ಟ ಅರ್ಥವೇನೆಂದರೆ, ಈ ವಾರ ವಿಧಾತನು ನಿಮ್ಮ ಸುತ್ತಲೂ ಒಂದು ಅದೃಶ್ಯ ಸುರಕ್ಷಾ ಕವಚವನ್ನು ನಿರ್ಮಿಸಿದ್ದಾನೆ. ಅದು ನಿಮ್ಮ ಹಾದಿಯಲ್ಲಿ ಬರುವ ಪ್ರತಿಯೊಂದು ರಹಸ್ಯ ಅಡೆತಡೆಗಳನ್ನು ನೇರವಾಗಿ ನಾಶಪಡಿಸುತ್ತದೆ. ಜುಲೈ 11ರಂದು ಪುಷ್ಯ ನಕ್ಷತ್ರದ ದಿವ್ಯ ಪ್ರಭಾವವು ಪ್ರಾರಂಭವಾಗುತ್ತಿದ್ದಂತೆ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಮುಂಬರುವ ಹಲವು ತಿಂಗಳುಗಳವರೆಗೆ ನಿಮಗೆ ಭಾರೀ ಲಾಭ ಮತ್ತು ಮಾನಸಿಕ ಶಾಂತಿಯನ್ನು ನೀಡಲಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಕೋನದಿಂದ ಈ ವಾರ ನಿಮಗೆ ಸಂಪೂರ್ಣ ಹೊಸ ಚೇತನ ಮತ್ತು ಚುರುಕುತನವನ್ನು ತರಲಿದೆ. ಕಳೆದ ಕೆಲವು ದಿನಗಳಿಂದ ದೇಹದಲ್ಲಿ ಇದ್ದ ಒಂದು ರೀತಿಯ ವಿಚಿತ್ರ ಆಲಸ್ಯ ಅಥವಾ ಮನಸ್ಸಿನಲ್ಲಿದ್ದ ಅನಾಮಧೇಯ ಭಾರವು ಜುಲೈ 7ರ ಬೆಳಗಾಗುತ್ತಿದ್ದಂತೆ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಗ್ರಹಗಳ ಬದಲಾಗುತ್ತಿರುವ ಚಲನೆಯು ನೀವು ನಿಮ್ಮೊಳಗೆ ಒಂದು ಅಪಾರ ಮತ್ತು ಸಕಾರಾತ್ಮಕ ಶಕ್ತಿಯ ಹರಿವನ್ನು ಅನುಭವಿಸುವಿರಿ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ. ಹಳೆಯ ದೈಹಿಕ ಸಮಸ್ಯೆಗಳು ಈಗ ಸಂಪೂರ್ಣವಾಗಿ ಗುಣಮುಖವಾಗುವ ಹಾದಿಯಲ್ಲಿವೆ ಮತ್ತು ಈ ವಾರ ನಿಮ್ಮ ಹಳೆಯ ನೋವುಗಳಿಂದ ನಿಮಗೆ ದೊಡ್ಡ ಪರಿಹಾರ ಸಿಗಲಿದೆ.
ಆದರೆ ಈ ಉತ್ತಮ ಸಮಯದ ನಡುವೆ ಬ್ರಹ್ಮಾಂಡವು ನಿಮಗೆ ಒಂದು ರಕ್ಷಣಾತ್ಮಕ ಎಚ್ಚರಿಕೆಯನ್ನು ನೀಡುತ್ತಿದ್ದು, ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಜುಲೈ 10ರಂದು ಆಕಾಶಮಂಡಲದಲ್ಲಿ ಗ್ರಹಗಳ ಒಂದು ಸ್ಥಿತಿಯು ನಿರ್ಮಾಣವಾಗುತ್ತಿದ್ದು, ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಈ ದಿನಾಂಕದಂದು ಆಹಾರ ಪದ್ಧತಿಯಲ್ಲಿ ಸಂಪೂರ್ಣ ಜಾಗರೂಕತೆ ವಹಿಸಬೇಕು ಮತ್ತು ಹೊರಗಿನ ಜಿಡ್ಡಿನ ಹೆವಿ ಆಹಾರದಿಂದ ಸಂಪೂರ್ಣವಾಗಿ ದೂರವಿರಬೇಕು. ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬೆಳಗಿನ ತಾಜಾ ಗಾಳಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದು ನಿಮಗೆ ಸಂಜೀವನಿಯಂತೆ ಕೆಲಸ ಮಾಡುತ್ತದೆ. ಈ ಶಿಸ್ತು ನಿಮ್ಮನ್ನು ಇಡೀ ವಾರ ಶಕ್ತಿಯುತವಾಗಿಡುತ್ತದೆ. ಈಗ ಬನ್ನಿ, ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಹಂತದ ಕಡೆಗೆ ಸಾಗೋಣ, ಎಲ್ಲಿ ನಿಮ್ಮ ಹಗಲು ರಾತ್ರಿಯ ಶ್ರಮ ಮತ್ತು ನಿಮ್ಮ ನಿಜವಾದ ಸಾಮರ್ಥ್ಯಕ್ಕೆ ಸರಿಯಾದ ಸ್ಥಾನ ಸಿಗಲಿದೆಯೋ. ನಾವು ಮಾತನಾಡುತ್ತಿರುವುದು ನಿಮ್ಮ ವೃತ್ತಿಜೀವನದ ಬಗ್ಗೆ. ಕಾರ್ಯಕ್ಷೇತ್ರದಲ್ಲಿ ನೀವು ಎಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿದರೂ ನಿಮಗೆ ಅದರ ಸಂಪೂರ್ಣ ಶ್ರೇಯಸ್ಸು ಸಿಗುತ್ತಿಲ್ಲ, ಅಥವಾ ನಿಮ್ಮ ಪ್ರತಿಭೆಗೆ ನೀವು ನಿಜವಾಗಿಯೂ ಅರ್ಹರಾಗಿರುವ ಸರಿಯಾದ ವೇದಿಕೆ ಸಿಗುತ್ತಿಲ್ಲ ಎಂದು ನಿಮಗೂ ಅನಿಸುತ್ತದೆಯೇ? ಒಂದು ವೇಳೆ ಹಾಗಿದ್ದಲ್ಲಿ ಈಗ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಕಳೆದ ವಾರದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾರಂಭವಾಗಿದ್ದ ಸಕಾರಾತ್ಮಕ ಬದಲಾವಣೆಯ ಮುನ್ಸೂಚನೆಯು ಈಗ ಈ ವಾರ ಒಂದು ದೊಡ್ಡ ಮತ್ತು ದೃಢವಾದ ವೃತ್ತಿಜೀವನದ ಮಹತ್ವದ ತಿರುವಿನ ರೂಪದಲ್ಲಿ ಬದಲಾಗಲಿದೆ. ಜುಲೈ 8ರಿಂದ ಜುಲೈ 11ರ ನಡುವೆ ನಿಮ್ಮ ಕೆಲಸದ ಸ್ಥಳದ ಸಂಪೂರ್ಣ ವಾತಾವರಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಎಂಬುದು ವಿಧಾತನು ನಿಗದಿಪಡಿಸಿದ ನಿಯಮವಾಗಿದೆ. ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ಕೆಲಸದ ಶೈಲಿಯನ್ನು ಈಗ ದೊಡ್ಡ ಮಟ್ಟದಲ್ಲಿ ಪ್ರಶಂಸಿಸಲಾಗುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಹುದ್ದೆ, ಪ್ರತಿಷ್ಠೆ ಮತ್ತು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನಿಮ್ಮ ಸ್ಪರ್ಧಿಗಳು ಊಹಿಸದಂತಹ ಬೆಳವಣಿಗೆಯಾಗಲಿದೆ. ದಶಮಭಾವದ ಅಧಿಪತಿ ಬಲಶಾಲಿಯಾಗಿರುವುದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಈ ಸಮಯದಲ್ಲಿ ಅದ್ಭುತವಾಗಿರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ದೀರ್ಘಕಾಲದಿಂದ ಹೊಸ ಮತ್ತು ಉತ್ತಮ ಕೆಲಸದ ಹುಡುಕಾಟದಲ್ಲಿದ್ದವರಿಗೆ ಜುಲೈ 9ರ ಮಧ್ಯಾಹ್ನ ಒಂದು ನಿರ್ಣಾಯಕ ತಿರುವನ್ನು ತರಲಿದ್ದು, ಅಲ್ಲಿಂದ ಅತ್ಯಂತ ಉತ್ತಮ ಮತ್ತು ನಿಮ್ಮ ಮನಸ್ಸಿಗೆ ತಕ್ಕ ಅವಕಾಶವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಈ ವಾರ ವಿದೇಶಿ ಮಾಧ್ಯಮಗಳ ಮೂಲಕವೂ ನಿಮಗಾಗಿ ಪ್ರಗತಿಯ ಹೊಸ ಮಾರ್ಗಗಳು ಮುಕ್ತವಾಗುವುದು ಖಚಿತವಾಗಿದೆ. ಬ್ರಹ್ಮಾಂಡದ ಶಕ್ತಿಯು ಈ ವಾರ ನಿಮ್ಮನ್ನು ಕೆಲಸದ ಸ್ಥಳದಲ್ಲಿ ಒಬ್ಬ ಬಲಿಷ್ಠ ಮಾರ್ಗದರ್ಶಕ ಮತ್ತು ನಾಯಕನಾಗಿ ಸ್ಥಾಪಿಸಿಯೇ ಸೀದುತ್ತದೆ. ವ್ಯಾಪಾರ ಜಗತ್ತಿಗೆ ಸಂಬಂಧಿಸಿದ ಕನ್ಯಾ ರಾಶಿಯ ಜಾತಕದವರಿಗೆ ಈ 7 ದಿನಗಳು ತುಂಬಾ ವಿಶೇಷವಾಗಿರಲಿವೆ ಎಂದು ಗ್ರಹಗಳ ಚಲನೆ ಸೂಚಿಸುತ್ತಿದೆ. ಕಳೆದ ವಾರ ನೀವು ರೂಪಿಸಿದ ವ್ಯವಹಾರ ತಂತ್ರಗಳು ಮತ್ತು ಯೋಜನೆಗಳು ಈಗ ನಿಮ್ಮ ಲಾಭವನ್ನು ಹಲವು ಪಟ್ಟು ಹೆಚ್ಚಿಸಲು ಸಂಪೂರ್ಣವಾಗಿ ಸಿದ್ಧವಾಗಿವೆ. ಸಮಯದ ಚಕ್ರ ಈಗ ತಿರುಗಿದೆ. ಜುಲೈ 7 ಮತ್ತು 10ರಂದು ನಿಮ್ಮ ಕೈಗೆ ಯಾವುದೋ ದೊಡ್ಡ ಒಪ್ಪಂದ ಅಥವಾ ಡೀಲ್ ಸಿಗಲಿದ್ದು, ಅದು ನಿಮ್ಮ ವ್ಯವಹಾರದ ಸ್ಥಿತಿ ಮತ್ತು ದಿಕ್ಕು ಎರಡನ್ನೂ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಒಂದು ವೇಳೆ ನಿಮ್ಮ ಯಾವುದೇ ಹಳೆಯ ವ್ಯವಹಾರ ಸಂಬಂಧವು ಕಳೆದ ಕೆಲವು ಸಮಯದಿಂದ ದುರ್ಬಲಗೊಳ್ಳುತ್ತಿದ್ದರೆ ಅಥವಾ ಅದರಲ್ಲಿ ದೂರ ಉಂಟಾಗಿದ್ದರೆ, ಈ ವಾರ ಅದರಲ್ಲಿ ಹೊಸ ಬಲ ಮತ್ತು ಪರಸ್ಪರ ವಿಶ್ವಾಸ ಮೂಡುವುದು ನಿಶ್ಚಿತ. ಈ ಸಮಯದಲ್ಲಿ ಹೊಸ ಆಲೋಚನೆಗಳು ಮತ್ತು ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆಯು ನಿಮ್ಮ ವ್ಯಾಪಾರವನ್ನು ಮಾರುಕಟ್ಟೆಯಲ್ಲಿ ತುಂಬಾ ಮುಂದೆ ಕೊಂಡೊಯ್ಯುತ್ತದೆ. ನಿಮ್ಮ ಕೆಲಸದ ಶೈಲಿ ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಗೌರವ ಎಷ್ಟು ಬಲಗೊಳ್ಳಲಿದೆ ಎಂದರೆ, ನಿಮ್ಮ ಸ್ಪರ್ಧಿಗಳೂ ಸಹ ನಿಮ್ಮ ವಿವೇಚನೆಯನ್ನು ಪ್ರಶಂಸಿಸಲು ಒತ್ತಾಯಿಸಲ್ಪಡುತ್ತಾರೆ. ಡಿಜಿಟಲ್ ಮಾಧ್ಯಮಗಳು, ಕನ್ಸಲ್ಟೆನ್ಸಿ, ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ವಸ್ತುಗಳಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರ ಕೆಲಸದಲ್ಲಿ ಈ ವಾರ ಅಭೂತಪೂರ್ವ ಮತ್ತು ಐತಿಹಾಸಿಕ ಬೆಳವಣಿಗೆಯಾಗಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳುತ್ತವೆ ಮತ್ತು ನಿಮ್ಮ ಪ್ರತಿಯೊಂದು ವ್ಯವಹಾರದ ನಿರ್ಧಾರವು ನೇರವಾಗಿ ದೊಡ್ಡ ಯಶಸ್ಸಾಗಿ ಬದಲಾಗುತ್ತದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಾರ ನೀವು ನಿಮ್ಮ ಅಧ್ಯಯನ, ಪರೀಕ್ಷೆ ಮತ್ತು ಗುರಿಯ ಮೇಲೆ ತುಂಬಾ ಗಮನ ಹರಿಸಬೇಕಾಗುತ್ತದೆ, ಏಕೆಂದರೆ ಜುಲೈ 7ರಿಂದ ಜುಲೈ 11ರ ನಡುವಿನ ಸಮಯವು ನಿಮಗೆ ವಿಶೇಷವೆಂದು ಸಾಬೀತಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಗ್ರಹಣ ಶಕ್ತಿ, ನೆನಪಿನ ಶಕ್ತಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಇದುವರೆಗೆ ಕಠಿಣವೆನಿಸುತ್ತಿದ್ದ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ, ಸಂದರ್ಶನ ಅಥವಾ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ, ಈ ವಾರ ನಿಮಗೆ ಭರವಸೆ ಮತ್ತು ಯಶಸ್ಸಿನ ಬಲವಾದ ಸಂಕೇತಗಳನ್ನು ತರಬಹುದು. ಬಸ್, ಈ ಸಮಯದಲ್ಲಿ ಆಲಸ್ಯ, ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯಗಳು ಮತ್ತು ತಪ್ಪು ಹವ್ಯಾಸಗಳಿಂದ ದೂರವಿರಿ. ಕಠಿಣ ಪರಿಶ್ರಮವನ್ನು ಮುಂದುವರಿಸಿ, ಏಕೆಂದರೆ ಈ ವಾರ ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದ ಯಾವುದೇ ಶುಭ ಫಲಿತಾಂಶ ಅಥವಾ ಒಳ್ಳೆಯ ಸುದ್ದಿ ಸಿಗುವ ಬಲವಾದ ಸಾಧ್ಯತೆಯಿದೆ. ಈಗ ತುಂಬಾ ಗಮನವಿಟ್ಟು ಕೇಳಿ, ಏಕೆಂದರೆ ಈಗ ನಾವು ನಿಮ್ಮ ಜೀವನದ ಅತ್ಯಂತ ನಿರೀಕ್ಷಿತ ಭಾಗದ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ನಿಮ್ಮ ಆರ್ಥಿಕ ನಿಯತಿ, ಹಠಾತ್ ಧನಲಾಭ ಮತ್ತು ಭಾಗ್ಯದ ಆ ರಹಸ್ಯ ನಿಧಿಗೆ ಸಂಬಂಧಿಸಿದೆ.
ಇದರ ಬಾಗಿಲು ಈ ವಾರ ತೆರೆಯಲಿದೆ. ಕೆಲವು ಜನರು ಕಡಿಮೆ ಪ್ರಯತ್ನದಲ್ಲೂ ಇದ್ದಕ್ಕಿದ್ದಂತೆ ಹೇಗೆ ಶ್ರೀಮಂತರಾಗುತ್ತಾರೆ ಮತ್ತು ಕೆಲವು ಜನರು ಹಗಲು ರಾತ್ರಿ ಶ್ರಮಿಸಿದರೂ ಕೇವಲ ತಮ್ಮ ಮೂಲಭೂತ ಅಗತ್ಯಗಳನ್ನು ಮಾತ್ರ ಹೇಗೆ ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ಏಕೆ ಸಂಭವಿಸುತ್ತದೆ? ಇದನ್ನು ಜ್ಯೋತಿಷ್ಯದ ಭಾಷೆಯಲ್ಲಿ ದೈವಿಕ ಸಮಯ ಎಂದು ಕರೆಯಲಾಗುತ್ತದೆ. ಮತ್ತು ಕನ್ಯಾ ರಾಶಿಯ ಜಾತಕದವರೇ, ನಿಮ್ಮ ಜೀವನದಲ್ಲಿ ಆ ದಿವ್ಯ ಸಮಯವು ಇದೇ ವಾರ ದಾರಿಗೆ ಬರುತ್ತಿದೆ. ಕಳೆದ ವಾರದಿಂದ ನಿಮ್ಮ ಜೀವನದಲ್ಲಿ ಹಣದ ಹರಿವಿನ ಹೊಸ ಮಾರ್ಗಗಳು ತೆರೆಯಲು ಪ್ರಾರಂಭಿಸಿದ್ದವು. ಅವು ಈಗ ಈ ವಾರ ಭಾರೀ ಧನಲಾಭ ಮತ್ತು ಮಹಾವಿಜಯವಾಗಿ ಬದಲಾಗಲಿವೆ. ಇದು ಯಾವುದೇ ಸಾಧ್ಯತೆಯಲ್ಲ, ಬದಲಿಗೆ ವಿಧಾತನು ಬರೆದ ಅಚಲವಾದ ನಿಯಮವಾಗಿದೆ. ಜುಲೈ 9ರಂದು ನಡೆಯಲಿರುವ ಗ್ರಹಗಳ ವಿಶೇಷ ಸಂಯೋಗವು ನಿಮ್ಮ ಜಾತಕದ ಧನಭಾವವನ್ನು ಸಂಪೂರ್ಣವಾಗಿ ಜಾಗೃತಗೊಳಿಸುತ್ತದೆ. ಗ್ರಹಗಳ ಈ ಅತ್ಯಂತ ಅಪರೂಪದ ಸ್ಥಿತಿಯು ಈ ಬಾರಿ ನಿಮಗೆ ಸಿಗಲಿರುವ ಆರ್ಥಿಕ ಲಾಭವು ನಿಮ್ಮ ನಿರೀಕ್ಷೆಗಿಂತ ಮತ್ತು ನಿಮ್ಮ ಹಳೆಯ ಅಂದಾಜಿಗಿಂತ ಹಲವು ಪಟ್ಟು ದೊಡ್ಡದಾಗಿರಲಿದೆ ಎಂಬುದನ್ನು 100% ಖಚಿತಪಡಿಸುತ್ತಿದೆ. ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯು ಎಷ್ಟು ಸುದೃಢವಾಗಲಿದೆ ಎಂದರೆ, ನೀವು ನಿಮ್ಮ ಹಳೆಯ ಬಾಕಿಗಳು ಮತ್ತು ಮಾನಸಿಕ ಒತ್ತಡದಿಂದ ಸಂಪೂರ್ಣವಾಗಿ ಮುಕ್ತರಾಗುವುದು ಮಾತ್ರವಲ್ಲದೆ, ನಿಮ್ಮ ಕುಟುಂಬಕ್ಕಾಗಿ ಯಾವುದೇ ಅತ್ಯಂತ ಬೆಲೆಬಾಳುವ ಮತ್ತು ಸುಖಸೌಕರ್ಯಗಳಿಂದ ಕೂಡಿದ ವಸ್ತುವನ್ನು ಖರೀದಿಸುವಿರಿ. ಶೇರ್ ಮಾರ್ಕೆಟ್, ಟ್ರೇಡಿಂಗ್, ಸಟ್ಟಾ ಬಜಾರ್ ಅಥವಾ ಆನ್ಲೈನ್ ಮಾಧ್ಯಮಗಳಿಗೆ ಸಂಬಂಧಿಸಿದವರಿಗೆ ಜುಲೈ 11ರ ಮಧ್ಯಾಹ್ನ ದೊಡ್ಡ ಹಣಕಾಸಿನ ಪ್ರಯೋಜನಗಳನ್ನು ತರಲಿದೆ. ವಿಧಾತನ ಈ ಚಕ್ರವು ಈ ವಾರ ನಿಮ್ಮ ಜೀವನದಲ್ಲಿ ಸಮೃದ್ಧಿಯು ಶಾಶ್ವತವಾಗಿ ನೆಲೆಸಲಿದೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಕೌಟುಂಬಿಕ ಮತ್ತು ಪ್ರೇಮ ಸಂಬಂಧಗಳ ದೃಷ್ಟಿಕೋನದಿಂದ ಈ ವಾರ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಮಧುರತೆ ಮತ್ತು ನೆಮ್ಮದಿಯನ್ನು ತುಂಬಲಿದೆ. ಸಂಬಂಧಗಳು ಕೇವಲ ಪದಗಳಿಂದಲ್ಲ, ಬದಲಿಗೆ ಆತ್ಮಗಳ ಪರಸ್ಪರ ಬಾಂಧವ್ಯದಿಂದ ನಡೆಯುತ್ತವೆ. ಮತ್ತು ಇದೇ ಬಾಂಧವ್ಯವನ್ನು ಬ್ರಹ್ಮಾಂಡವು ಈ ವಾರ ತುಂಬಾ ಬಲಪಡಿಸಲಿದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಕಳೆದ ಕೆಲವು ಸಮಯದಿಂದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ, ಒಂದು ರೀತಿಯ ಅನಾಮಧೇಯ ದೂರ ಉಂಟಾಗಿದ್ದರೆ, ಜುಲೈ 8ರ ಸಂಜೆಯಾಗುತ್ತಲೇ ಆ ಎಲ್ಲ ಅಸಮಾಧಾನಗಳು ದೂರಾಗುತ್ತವೆ. ನಿಮ್ಮಿಬ್ಬರ ನಡುವೆ ಪರಸ್ಪರ ವಿಶ್ವಾಸ ಮತ್ತು ಗೌರವದ ಹೊಸ ಆರಂಭವಾಗಲಿದ್ದು, ಇದರಿಂದ ನಿಮ್ಮ ದಾಂಪತ್ಯ ಜೀವನ ಮೊದಲಿಗಿಂತ ಹೆಚ್ಚು ಸುದೃಢವಾಗುತ್ತದೆ. ನೀವು ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಹೇಳದೆಯೇ ಅನುಭವಿಸಲು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ಒಂಟಿ ಜೀವನ ನಡೆಸುತ್ತಿರುವ ಮತ್ತು ದೀರ್ಘಕಾಲದಿಂದ ಯಾವುದೇ ಒಬ್ಬ ನಿಜವಾದ, ಗಂಭೀರ ಮತ್ತು ತಿಳುವಳಿಕೆಯುಳ್ಳ ಸಂಗಾತಿಯ ಹುಡುಕಾಟದಲ್ಲಿ ಅಲೆದಾಡುತ್ತಿದ್ದ ಜಾತಕದವರ ಆ ನಿರೀಕ್ಷೆಯನ್ನು ವಿಧಾತನು ಈಗ ಕೊನೆಗೊಳಿಸಿದ್ದಾನೆ. ಈ ಸಮಯದಲ್ಲಿ ಆಕಾಶಮಂಡಲದಲ್ಲಿ ನಿರ್ಮಾಣವಾಗುತ್ತಿರುವ ಗ್ರಹಗಳ ಗೋಚಾರ ಮತ್ತು ಅದರಿಂದ ಸಿಗುತ್ತಿರುವ ದಿವ್ಯ ಸಂಕೇತಗಳು ಈ ವಾರ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ಅತ್ಯಂತ ಗರಿಷ್ಠ ಮತ್ತು ಗೌರವಾನ್ವಿತ ವ್ಯಕ್ತಿಯ ಪ್ರವೇಶವು ಖಂಡಿತವಾಗಿಯೂ ನಡೆಯಲಿದೆ ಎಂಬುದನ್ನು ಬಲವಾಗಿ ಸೂಚಿಸುತ್ತಿವೆ. ಅವರು ನಿಮ್ಮ ಜೀವನಕ್ಕೆ ಪೂರ್ಣತೆ ಮತ್ತು ಸರಿಯಾದ ದಿಕ್ಕನ್ನು ನೀಡುತ್ತಾರೆ. ಕುಟುಂಬದ ಹಿರಿಯ ಸದಸ್ಯರ ಸಂಪೂರ್ಣ ಬೆಂಬಲ ನಿಮ್ಮೊಂದಿಗಿರುತ್ತದೆ. ಇದರಿಂದ ಮನೆಯ ವಾತಾವರಣವು ಅತ್ಯಂತ ಶಾಂತ, ಸಕಾರಾತ್ಮಕ ಮತ್ತು ಆನಂದಮಯವಾಗಿರುತ್ತದೆ. ಈ ದಿವ್ಯ ವಾರವನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ನಿಮ್ಮ ಶುಭ ಅಂಶಗಳನ್ನು ತುಂಬಾ ಜಾಗರೂಕತೆಯಿಂದ ಗುರುತು ಮಾಡಿಕೊಳ್ಳಿ. ಅದೃಷ್ಟದ ಬಣ್ಣ ತಿಳಿ ಹಸಿರು ಮತ್ತು ಪ್ರಕಾಶಮಾನವಾದ ಬಿಳಿ. ಅದೃಷ್ಟದ ದಿನಾಂಕಗಳು ಜುಲೈ 7, ಜುಲೈ 9 ಮತ್ತು ಜುಲೈ 11. ಅದೃಷ್ಟದ ಸಂಖ್ಯೆಗಳು 4 ಮತ್ತು 7. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಇದು ಈ ವಾರ ನಿಮಗಾಗಿ ಐಶ್ವರ್ಯವನ್ನು ತರಲಿದೆ. ಅದೃಷ್ಟದ ರತ್ನ ಪಚ್ಚೆ. ಇದು ನಿಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ನೀಡುತ್ತದೆ. ಆದರೆ ರತ್ನವನ್ನು ಧರಿಸುವ ಮುನ್ನ ನಿಮ್ಮ ವೈಯಕ್ತಿಕ ಜಾತಕದ ಸಮಾಲೋಚನೆಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಅದೃಷ್ಟದ ಸಮಯ ಬೆಳಗ್ಗೆ 8:15ರಿಂದ ಮಧ್ಯಾಹ್ನ 2:45 ನಡುವಿನ ಸಮಯವು ನಿಮಗೆ ಅತ್ಯುತ್ತಮ ಫಲ ನೀಡುವಂತದ್ದಾಗಿರಲಿದೆ. ಗ್ರಹಗಳ ಗೋಚಾರವು ನಿಮ್ಮ ಪರವಾಗಿದ್ದಾಗ, ಪ್ರಕೃತಿಯು ನಿಮ್ಮ ಸುತ್ತಲಿನ ಭೌತಿಕ ವಸ್ತುಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಮುಂಬರುವ ಒಳ್ಳೆಯ ಸಮಯದ ಮಾರ್ಗವನ್ನು ಸಿದ್ಧಪಡಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಕನ್ಯಾ ರಾಶಿಯ ಜಾತಕದವರೇ, ಈ ವಾರ ಬ್ರಹ್ಮಾಂಡವು ನಿಮ್ಮ ಮುಂದೆ 2 ಅಂತಹ ನೈಜ ಪರಿಸ್ಥಿತಿಗಳನ್ನು ಉಂಟುಮಾಡಲಿದ್ದು, ಅವು ನಿಮ್ಮ ನಿಯತಿ ಈಗ ಬದಲಾಗಿದೆ ಎಂಬುದನ್ನು ಖಚಿತಪಡಿಸುತ್ತವೆ. ಮೊದಲನೇ ಸಂಕೇತ, ಈ ವಾರ ನಿಮಗೆ ಬೆಳಗಿನ ಸಮಯದಲ್ಲಿ ಮನೆಯ ಮುಖ್ಯದ್ವಾರದಲ್ಲಿ ಅಥವಾ ನಿಮ್ಮ ಹಾದಿಯಲ್ಲಿ ಇದ್ದಕ್ಕಿದ್ದಂತೆ ಯಾವುದೇ ಹಕ್ಕಿ ಅಥವಾ ಗುಬ್ಬಚ್ಚಿ ಧಾನ್ಯವನ್ನು ಚುಚ್ಚುತ್ತಿರುವುದು ಅಥವಾ ಚಿಲಿಪಿಲಿ ಗುಟ್ಟುತ್ತಿರುವುದು ಕಂಡುಬಂದರೆ ಅದನ್ನು ಸಾಧಾರಣವೆಂದು ತಿಳಿಯಬೇಡಿ. ಇದು ನಿಮ್ಮ ಜಾತಕದ ಬುಧ ತತ್ವವು ಸಂಪೂರ್ಣವಾಗಿ ಜಾಗೃತಗೊಂಡಿದೆ ಮತ್ತು ನಿಮ್ಮ ಜೀವನದಿಂದ ಹಣದ ಕೊರತೆ ಕೊನೆಗೊಳ್ಳಲಿದೆ ಎಂಬುದರ ನೇರ ಸಂಕೇತವಾಗಿದೆ. ಎರಡನೇ ಸಂಕೇತ, ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಹೊರಡುವಾಗ ನಿಮ್ಮ ಕಿವಿಗೆ ಇದ್ದಕ್ಕಿದ್ದಂತೆ ಯಾವುದೇ ಸಣ್ಣ ಮಗುವಿನ ಕಿಲಕಿಲ ನಗು ಅಥವಾ ಅದರ ನಗುವಿನ ಧ್ವನಿ ಬಿದ್ದರೆ, ಇದು ನೀವು ಯಾವ ಕೆಲಸಕ್ಕಾಗಿ ಮುಂದೆ ಸಾಗುತ್ತಿದ್ದೀರೋ
ಅದಕ್ಕೆ ವಿಧಾತನು ತನ್ನ ಒಪ್ಪಿಗೆಯನ್ನು ನೀಡಿದ್ದಾನೆ ಮತ್ತು ಆ ಕೆಲಸವು ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತದೆ ಎಂಬುದಕ್ಕೆ ಪುಷ್ಟಿ ನೀಡುತ್ತದೆ. ಬ್ರಹ್ಮಾಂಡವು ನಿಮಗೆ ಎಷ್ಟೊಂದು ಸಂತೋಷಗಳನ್ನು ನೀಡುತ್ತಿರುವಾಗ ಒಂದು ರಕ್ಷಣಾತ್ಮಕ ಜಾಗರೂಕತೆಯು ಅತ್ಯಂತ ಅವಶ್ಯಕವಾಗಿದೆ. ಕಳೆದ ವಾರದಂತೆ ಈ ವಾರವೂ ನೀವು ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ರಹಸ್ಯ ತಂತ್ರಗಳನ್ನು ಯಾವುದೇ ಅಪರಿಚಿತ ವ್ಯಕ್ತಿಯ ಮುಂದೆ ಖಂಡಿತವಾಗಿಯೂ ಬಹಿರಂಗಪಡಿಸಬಾರದು. ಮೊದಲನೇ ಜಾಗರೂಕತೆ: ಜುಲೈ 10ರಂದು ಯಾವುದೇ ರೀತಿಯ ದೊಡ್ಡ ಹಣದ ವಹಿವಾಟಿನಲ್ಲಿ ಆತುರಪಡುವುದನ್ನು ತಪ್ಪಿಸಿ ಮತ್ತು ಕಾಗದದ ಪ್ರಕ್ರಿಯೆಗಳನ್ನು ಅಂದರೆ ದಾಖಲೆಗಳನ್ನು ಸಂಪೂರ್ಣ ಜಾಗರೂಕತೆಯಿಂದ ಓದಿ. ಎರಡನೇ ಜಾಗರೂಕತೆ: ಜುಲೈ 8 ಮತ್ತು 12ರಂದು ವಾಹನ ಚಲಾಯಿಸುವಾಗ ನಿಮ್ಮ ವೇಗದ ಮೇಲೆ ಪೂರ್ಣ ನಿಯಂತ್ರಣವಿರಲಿ. ಮೂರನೇ ಜಾಗರೂಕತೆ: ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ವ್ಯರ್ಥ ವಿವಾದ ಅಥವಾ ಇತರರ ಚರ್ಚೆಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ. ನಾಲ್ಕನೇ ಜಾಗರೂಕತೆ: ನಿಮ್ಮ ಯೋಜನೆಗಳು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುವವರೆಗೆ ಅವುಗಳನ್ನು ರಹಸ್ಯವಾಗಿಡಿ. ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು 1000 ಪಟ್ಟು ಹೆಚ್ಚಿಸಲು ಈ ವಾರದ 2 ಅತ್ಯಂತ ಸರಳ, ಪ್ರಾಯೋಗಿಕ ಮತ್ತು ಅಚೂಕ ವೈದಿಕ ಪರಿಹಾರಗಳು. ಮೊದಲನೇ ಪರಿಹಾರ: ಬುಧವಾರ ಬೆಳಿಗ್ಗೆ ಸ್ನಾನದ ನಂತರ ಮಣ್ಣಿನ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಕರ್ಪೂರ ಮತ್ತು 2 ಹಸಿರು ಏಲಕ್ಕಿಯನ್ನು ಇಟ್ಟು ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಉರಿಸಿ. ಇದರಿಂದ ಮನೆಯ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ತಕ್ಷಣವೇ ಶಾಂತವಾಗುತ್ತವೆ. ಎರಡನೇ ಪರಿಹಾರ: ಪ್ರತಿದಿನ ಹೊಸದಾಗಿ ಹಣೆಯ ಮೇಲೆ ಬಿಳಿ ಶ್ರೀಗಂಧದ ತಿಲಕವನ್ನು ಇಟ್ಟುಕೊಳ್ಳಿ ಮತ್ತು ಪಕ್ಷಿಗಳಿಗಾಗಿ ನಿಮ್ಮ ಮನೆಯ ಮೇಲ್ಛಾವಣಿ ಅಥವಾ ಬಾಲ್ಕನಿಯಲ್ಲಿ ಕುಡಿಯುವ ನೀರು ಮತ್ತು ಧಾನ್ಯದ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡಿ. ನನ್ನ ಪ್ರೀತಿಯ ಕನ್ಯಾ ರಾಶಿಯ ಜಾತಕದವರೇ, ನಿಮ್ಮ ಜೀವನದ ಹೋರಾಟವು ಈಗ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ ಎಂದು ಸಮಯ ಸಾಕ್ಷಿ ನುಡಿಯುತ್ತಿದೆ. ವಿಧಾತನು ನಿಮ್ಮ ಶ್ರಮವನ್ನು ಈಗ ಯಶಸ್ಸು ಮತ್ತು ಸಂತೋಷವಾಗಿ ಬದಲಾಯಿಸಲು ನಿರ್ಧರಿಸಿದ್ದಾನೆ. ನಿಮ್ಮ ಮೇಲೆ ಅಚಲವಾದ ವಿಶ್ವಾಸವಿಡಿ ಮತ್ತು ಈ ದೈವಿಕ ಶಕ್ತಿಯನ್ನು 2 ಕೈಗಳಿಂದ ಸ್ವೀಕರಿಸಿ. ಒಂದು ವೇಳೆ ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗುತ್ತಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಮತ್ತು ಇಂತಹದೇ ರಹಸ್ಯಮಯ ಮತ್ತು ಪ್ರಮುಖ ಸಂಕೇತಗಳಿಗಾಗಿ ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೋಗುವಾಗ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ದೇವರು ನಿಮ್ಮೆಲ್ಲರಿಗೂ ಯಾವಾಗಲೂ ಸಂತೋಷವಾಗಿ ಮತ್ತು ಆರೋಗ್ಯವಾಗಿರಿ. ಧನ್ಯವಾದಗಳು.